ಶಿವಮೊಗ್ಗ ನಗರದ ಊರಗಡೂರಿನಲ್ಲಿ ಎಸ್ಎಸ್ಎಲ್ಸಿ ಓದ್ತಾ ಇದ್ದ ಅಪ್ರಾಪ್ತ ಬಾಲಕನ ಕೊಲೆಯಾಗಿದೆ. ಪರೀಕ್ಷೆ ಹಿನ್ನೆಲೆಯಲ್ಲಿ ವಿಶೇಷ ತರಗತಿಗೆ ಹಾಜರಾಗಿದ್ದ ಬಾಲಕ ಮನೆಗೆ ವಾಪಸ್ ಆಗುವಾಗ ಅನ್ಯ ಕೋಮಿನ ಸುಮಾರು 3 ರಿಂದ 4 ಅಪ್ರಾಪ್ತ ಬಾಲಕರು ಹಲ್ಲೆ ಮಾಡಿದ್ದಾರೆ. ಗಾಯಗೊಂಡ ಬಾಲಕನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ದಾರಿ ಮಧ್ಯೆ ಸಾವನ್ನಪ್ಪಿದ್ದಾರೆ. ಊರಗಡೂರಲ್ಲಿ ಬಾಲಕನ ಹತ್ಯೆ ನಡೆದ ಸ್ಥಳಕ್ಕೆ ಶಾಸಕ ಚನ್ನಬಸಪ್ಪ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಏನೋ ಘಟನೆ ಕುರಿತಂತೆ ಪ್ರತಿಕ್ರಿಯೆ ಕೊಟ್ಟ ಚನ್ನಬಸಪ್ಪ, ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ, ಪೊಲೀಸ್ ಇಲಾಖೆ ಪದೇ ಪದೇ ವಿಫಲ ಆಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಶಿವಮೊಗ್ಗದಲ್ಲಿ ಅಪ್ರಾಪ್ತ ಬಾಲಕನ ಕೊಲೆ ಪ್ರಕರಣ ಸಂಬಂಧ ಸಂಕೇತ್ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಾವಿನ ಹಿಂದಿನ ದಿನವಷ್ಟೇ ಬಾಲಕ ಸಂಕೇತ್ ತಾಯಿಯ ಹುಟ್ಟುಹಬ್ಬ ಆಚರಿಸಿದ್ದ ಮಗನನ್ನು ನೆನೆದು ಸಂಕೇತ್ ತಾಯಿ ಗೋಳಾಡ್ತಾ ಇದ್ದಾರೆ. ಅಲ್ಲದೆ ಸಂಕೇತ್ ಮನೆ ಮುಂಭಾಗ ಓರ್ವ ಸಂಬಂಧಿ ಅಸ್ವಸ್ಥರಾಗಿದ್ದು ಕೂಡಲೇ ಅವರನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಹಿಂದೂ ಬಾಲಕನ ಹತ್ಯೆ ಹಿನ್ನೆಲೆ ಶಿವಮೊಗ್ಗದಾದ್ಯಂತ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಗಾಂಜಾ ಹಾವಳಿನೇ ಘಟನೆಗೆ ಕಾರಣ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಮೃತ ಸಂಕೇತ್ ಮರಣೋತ್ತರ ಪರೀಕ್ಷೆ ಮುಕ್ತಾಯಗೊಂಡಿದೆ. ಇನ್ನು ಮೆರವಣಿಗೆ ಮೂಲಕ ಸಂಕೇತ್ ಮೃತದೇಹವನ್ನ ಊರುಗಡೂರಿಗೆ ಕರೆತರಲಾಗ್ತಾ ಇದೆ. ಇನ್ನು ಕೊಲೆ ವಿರುದ್ಧ ಘೋಷಣೆ ಕೂಗಿದ ಹಿಂದೂ ಪರ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಮಾರ್ಚ್ 6ರಂದು ರಾಜ್ಯ ಬಜೆಟ್. ಸಿದ್ದರಾಮಯ್ಯ 17ನೇ ಬಜೆಟ್ ಮಂಡಿಸ್ತಾ ಇದ್ದಾರೆ. ಬಜೆಟ್ ಮೇಲೆ ಜನ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಾಗೆ ಸಾಕಷ್ಟು ಉದ್ಯಮಿಗಳು, ವ್ಯಾಪಾರಸ್ಥರು ಕೂಡ ಬಜೆಟ್ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಜನ ನಿರೀಕ್ಷೆಗಳ ಏನೇನು ನೋಡ್ಕೊಂಡು ಬರೋಣ ಬನ್ನಿ. 2026-27ನೇ ಸಾಲಿನ ಬಜೆಟ್ ಮಂಡಿಸೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆ ನಡೆಸ್ಕೊಂಡಿದೆ. ಸ್ವತಂತ್ರ ಬಂದಾಗಿಂದಲೂ ದೊಡ್ಡಬಳ್ಳಾಪುರಕ್ಕೆ ಪ್ರತಿ ಸಾರಿನೂ ಅನ್ಯಾಯ ಆಗ್ತಾನೆ ಬರ್ತಾ ಇದೆ. ನಮಗೆ ಬೇಕಾದಂಥ ಯಾವುದೇ ಸೌಲಭ್ಯಗಳನ್ನು ತೀರಾ ಹೋರಾಟ ಮಾಡಿ ಪಡ್ಕೊಳ್ತಾ ಇದ್ದೀವಿ. ಪ್ರತಿದಿನ ದೊಡ್ಡಬಳ್ಳಾಪುರದಿಂದ 15ರಿಂದ 20 ಸಾವಿರ ಜನ ಬೆಂಗಳೂರಿಗೆ ಹೋಗಿ ಬರ್ತಾರೆ. ನಮಗೆ ಮೆಟ್ರೋ ಅಗತ್ಯ ತುಂಬ ಇದೆ. ಇಲ್ಲಿ ಬಸ್ ಡಿಪೋನು ಇಲ್ಲ ದೊಡ್ಡಬಳ್ಳಾಪುರದಲ್ಲಿ. ಹಾಗಾಗಿ ಇಲ್ಲಿನ ಸೌಲಭ್ಯಗಳು ಕುಂಠಿತಗೊಳ್ತಾ ಇದೆ. ಜನರು ತೀರಾ ಸಂತ್ರಸ್ತ ಆಗ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆನೂ ಕಟ್ಟಡ ಕಾಮಗಾರಿನ ಉದ್ಘಾಟನೆ ಶಂಕುಸ್ಥಾಪನೆ ಮಾಡಿಲ್ಲ. ಈ ಬಜೆಟಲ್ಲಾದರೂ ನಮಗೆ ಮೆಟ್ರೋನ ಅಲರ್ಟ್ ಮಾಡ್ತಾರೆ, ಮಂಜೂರು ಮಾಡ್ತಾರೆ, ಅನುದಾನ ಬಿಡುಗಡೆ ಮಾಡ್ತಾರೆ ಅನ್ನೋ ಭರವಸೆಯನ್ನು ನಾವು ಇಟ್ಕೊಂಡಿದ್ದೀವಿ ಸರ್. ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಜಿಲ್ಲಾಸ್ಪತ್ರೆ ಮಾನ್ಯ ಮುಖ್ಯಮಂತ್ರಿಗಳೇ 2024ರಲ್ಲಿ ಶಂಕುಸ್ಥಾಪನೆ ಮಾಡಿದಂಥ ಕಾಮಗಾರಿ ಇವತ್ತಿವರೆಗೂ ಪ್ರಾರಂಭ ಮಾಡಿದಿರ ನೆಲಗುಂದಿಗೆ ಆಗಿದೆ. ಹಾಗಾಗಿ ಅದು ಶೀಘ್ರವಾಗಿ ಪ್ರಾರಂಭ ಆಗಬೇಕು. 192 ಕೋಟಿಗಳ ಅನುದಾನ ಏನು ಅದಕ್ಕೆ ಅಂತ ಮೀಸಲಿಟ್ಟಿದ್ರು ಅದನ್ನು ಈ ಸಲಿನಾದರೂ ಬಜೆಟಲ್ಲಿ ಎತ್ತಿಟ್ಟು ಮತ್ತು ಬಿಡುಗಡೆ ಮಾಡಿ ಕಾಮಗಾರಿಯನ್ನು ಶೀಘ್ರವಾಗಿ ಪ್ರಾರಂಭ ಮಾಡಿ ಇಲ್ಲಿನ ಜನಗಳಿಗೆ ಆರೋಗ್ಯಕ್ಕೆ ಒಂದು ಭರವಸೆ ಮತ್ತು ಒಂದು ಗ್ಯಾರಂಟಿನ ಕೊಡಬೇಕಾಗಿದೆ ಸಿದ್ದರಾಮಯ್ಯ ಅವರ ಸರ್ಕಾರ. ಸಾರ್ವಜನಿಕ ಆಸ್ಪತ್ರೆ ಒಂದೇ ಒಂದು ಬೆಡ್ಡು ಸಹ ದೊಡ್ಡಬಳ್ಳಾಪುರದಲ್ಲಿ ಇಲ್ಲ. ಮತ್ತು ಇಲ್ಲಿಂದ ಏನೇ ತೊಂದರೆಗಳಾದರೂ ನಾವು ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿಗೆ ಹೋಗೋದ್ರಲ್ಲಿ ರಸ್ತೆಯಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡು ಪ್ರಾಣ ಬಿಡುವಂಥ ಸ್ಥಿತಿ ನಮ್ಗೆ ಇದೆಯಲ್ಲ, ಆ ಸ್ಥಿತಿಯನ್ನು ದಯಮಾಡಿ ತಪ್ಪಿಸಿ ಇಲ್ಲಿರ್ತಕ್ಕಂಥ ಜನರಿಗೆ ಒಂದು ಆರೋಗ್ಯದ ಗ್ಯಾರಂಟಿಯನ್ನು ದಯಮಾಡಿ ಗ್ಯಾರಂಟಿ ಸರ್ಕಾರ ನೀಡಲಿ ಅಂತ ನಾನು ಕೇಳ್ಕೊತೀನಿ. ಮಹಿಳೆಯರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅವರ ಕೌಶಲ್ಯಾಭಿವೃದ್ಧಿ ಹೆಚ್ಚು ಮಾಡುವಂಥ ಒಂದು ತರಬೇತಿ ಕೇಂದ್ರಗಳನ್ನ ಹೆಚ್ಚು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದೊಂದು ಬೇಡಿಕೆ. ಆದರೆ ಅದಕ್ಕೆ ಮೂಲ ಸೌಲಭ್ಯಗಳೇನು ಕೊಡದೇನೆ ಅದು ಪ್ರಾರಂಭದಲ್ಲಿ ಸ್ವಲ್ಪ ತೊಡಕಿರ್ಬೋದು. ಹೈಸ್ಕೂಲ್ ಬಿಲ್ಡಿಂಗ್ಗಳಲ್ಲಿ ಬೇರೆ ಬೇರೆ ಬಾಡಿಗೆ ಕಟ್ಟಡಗಳಲ್ಲಿ ಮಾಡ್ತಾ ಇರ್ತಾರೆ. ಅವ್ಯವಸ್ಥೆಗಳಿರೋವಂಥ ಕಾಲೇಜುಗಳಿದ್ದಾವೆ. ಅದನ್ನು ಈ ಒಂದು ಬಜೆಟಲ್ಲಾದರೂ ಅದಕ್ಕೆ ಸಾಕಷ್ಟು ಹಣಗಳನ್ನ ಬಿಡುಗಡೆ ಮಾಡಿ ಸ್ವಂತ ಕಟ್ಟಡಗಳು ಮಾಡ್ಕೊಳ್ಳೋಂಗೆ ಮತ್ತು ವಿದ್ಯಾರ್ಥಿಗೆ ಪರಿಪೂರ್ಣವಾದಂಥ ಒಂದು ವಿದ್ಯಾಭ್ಯಾಸ ಸಿಗುವಂಥ ರೀತಿಯಲ್ಲಿ ಮಾಡಬೇಕು ಅಂತ ಅದೊಂದು ಇದೆ. ಒಂದು ಶುಲ್ಕದ ಹೊರೆನ ಕಡಿಮೆ ಮಾಡಿದರೆ ಹೆಣ್ಮಕ್ಳು ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಕೊಳ್ಳೋಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಕಾರಣ ಮಹಿಳೆಯರು ನಡೆಸುವಂಥ ಒಂದು ನ್ಯಾಯಬೆಲೆ ಅಂಗಡಿಗಳನ್ನ ಹೆಚ್ಚೆಚ್ಚು ಸ್ಥಾಪನೆ ಮಾಡಿದ್ರೆ ಮಹಿಳೆಯರೇ ನಡೆಸುವಂಥ ಒಂದು ನ್ಯಾಯಬೆಲೆ ಅಂಗಡಿಗಳನ್ನ ಕೊಟ್ಟರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತದೆ. ಇದೀಗ ಕೊಪ್ಪಳ ಬಂದ ಪ್ರಮುಖ ಸುದ್ದಿ. ಡಿಎಸ್ಪಿಎಲ್ ಕಾರ್ಖಾನೆ ವಿಸ್ತರಣೆ ವಿರೋಧಿಸಿ ಇವತ್ತು ಕೊಪ್ಪಳ ಭಾಗ್ಯನಗರ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಇನ್ನು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ. ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇನ್ನೊಂದು ಕಡೆ ಕೆಲವು ಪರೀಕ್ಷೆಗಳು ಮುಂದೂಡಿಕೆಯಾಗಿದೆ. ಪ್ರತಿಭಟನೆಯಲ್ಲಿ ಸಾಣೆಹಳ್ಳಿ ಶ್ರೀಗಳು ಪಾಲ್ಗೊಂಡಿದ್ದಾರೆ. ಕೊಪ್ಪಳ ಭಾಗ್ಯನಗರ ಬಂದ್ ಫೆಬ್ರವರಿ 24 ಮಂಗಳವಾರದಂದು ಬೆಳಗ್ಗೆ 10 ಗಂಟೆಗೆ ಗವಿಮಠದ ಆವರಣದಿಂದ ಮೆರವಣಿಗೆ ಪ್ರಾರಂಭ.
ಇನ್ನು ಕೊಪ್ಪಳದಲ್ಲಿ ಕಾರ್ಖಾನೆಗಳು ವಿಷಪೂರಿತ ಹೊಗೆ ಸೂಸ್ತಾ ಇದೆ. ಕಾರ್ಖಾನೆಗಳಿಂದ ಬರೋ ಹೊಗೆಯಿಂದ ಜನ ರೋಸಿ ಹೋಗಿದ್ದಾರೆ. ಇದೇ ಕಾರಣಕ್ಕೆ ನಾವು ಕಾರ್ಖಾನೆ ವಿಸ್ತರಣೆ ವಿರೋಧಿಸ್ತಿದ್ದೀವಿ ಅಂತ ಪ್ರತಿಭಟನಾಕಾರರು ಹೇಳ್ತಿದ್ದಾರೆ. ಅಪಾರ ಪ್ರಮಾಣ ಹೊಗೆ ಹೋಗ್ತಾ ಇರೋ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇನ್ನು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅಲ್ಲಲ್ಲಿ ಆರಂಭವಾಗಿರುವಂತಹ ಅಂಗಡಿಗಳನ್ನ ಪ್ರತಿಭಟನಾಕಾರರು ಮುಚ್ಚಿಸ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರ, ಹೂವಿನ ಅಂಗಡಿಗಳನ್ನ ಪ್ರತಿಭಟನಾಕಾರರು ಬಂದ್ ಮಾಡಿಸ್ತಾ ಇದ್ದಾರೆ. ಇನ್ನು ಬಸ್ ಸಂಚಾರ ಸ್ಥಗಿತ ಮಾಡುವಂತೆ ಪ್ರತಿಭಟನಾಕಾರರು ಡಿಪೋ ಮ್ಯಾನೇಜರ್ಗೆ ಒತ್ತಡ ಹೇರಿದ್ದಾರೆ. ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿದೆ. ಕೊಪ್ಪಳ ಬಂದ್ ವಿಚಾರವಾಗಿ ಎಸ್ಪಿ ರಾಮ್ ಅರಸಿದ್ದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಪ್ರಮುಖ ವೃತ್ತಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಯಾರೂ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೊಪ್ಪಳದ ತರಕಾರಿ ಮಾರುಕಟ್ಟೆ ಓಪನ್ ಆಗಿದೆ. ತರಕಾರಿ ಕೆಡುತ್ತೆ ಅಂತಿರುವಂತಹ ವ್ಯಾಪಾರಿಗಳು ಬಂದ್ಗೆ ಕ್ಯಾರೆ ಅನ್ನದೇ ತಮ್ಮ ವ್ಯಾಪಾರವನ್ನು ಮುಂದುವರೆಸಿದ್ದಾರೆ. ಇನ್ನು ಬಹುತೇಕ ಸಾರಿಗೆ ಬಸ್ಗಳ ಓಡಾಟ ಬಂದ್ ಆಗಿದೆ. ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳು. ನಾವು ಸೇವಿಸೋ ತರಕಾರಿಯಲ್ಲೂ ವಿಷಪೂರಿತ ಅಂಶಗಳು ಪತ್ತೆಯಾಗಿವೆ. ಸೀಸಾ ಹಾಗೂ ನಿಷೇಧಿತ ಕೀಟನಾಶಕಗಳು ತರಕಾರಿಯಲ್ಲಿ ಪತ್ತೆಯಾಗಿದೆ ಅಂತ ಸಿಪಿಸಿಬಿ ವರದಿ ನೀಡಿದೆ. ನೆಲಮಂಗಲ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಬೆಳೆಯುವ ತರಕಾರಿಯಲ್ಲಿ ವಿಷಕಾರಿ ಅಂಶ ಇದೆ ಅಂತ ವರದಿ ಬಹಿರಂಗವಾಗಿದೆ. ಧಾರವಾಡದಲ್ಲಿ ಮತ್ತೆ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಖಾಲಿ ಹುದ್ದೆಗಳ ನೇಮಕಾತಿ ಹಾಗೂ ವಯೋಮಿತಿ ಸಡಿಲಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದೆ. ಇನ್ನು ಈ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಬೆಂಬಲ ಸೂಚಿಸಿದ್ದಾರೆ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ವಿಚಾರವಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಗೆ ಬಿಜೆಪಿಯಿಂದ ಪರವಾನಗಿ ಪಡೆಯಲಾಗಿದೆ. ಬಿಜೆಪಿ ಅವರಿಗೆ ಪ್ರತಿಭಟನೆ ನಡೆಸೋಕೆ ಪರವಾನಗಿ ಕೊಡಲಾಗಿದ್ದು ಧಾರವಾಡ ಶ್ರೀನಗರದಿಂದ ಮಿಷನ್ ಕಾಂಪೌಂಡ್ವರೆಗೆ ರ್ಯಾಲಿ ನಡೆಯಲಿದೆ ಅಂತ ಹೇಳಿದ್ದಾರೆ. ಬಾಗಲಕೋಟೆಯ ತಮದಡ್ಡಿ ಗ್ರಾಮದ ದಲಿತ ಕುಟುಂಬಗಳಿಗೆ ಸಾಮಾಜಿಕ ನಿರ್ಬಂಧ ಹೇರಲಾಗಿತ್ತು ಅನ್ನೋ ಆರೋಪ ಕೇಳಿಬಂದಿತ್ತು. ಇದೀಗ ಗ್ರಾಮಸ್ಥರಲ್ಲಿ ಸೌಹಾರ್ದತೆ ಮೂಡಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ. ತಮದಡ್ಡಿಗೆ ಭೇಟಿ ನೀಡಿದಂತ ಅಧಿಕಾರಿಗಳು ಜನರಿಗೆ ತಿಳಿ ಹೇಳಿದ್ದು ಸೌಹಾರ್ದತೆಯಿಂದ ಬದುಕುವಂತೆ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರು ಟು ಮಡ್ಗಾಂವ್ ನಡುವೆ ವಂದೇ ಭಾರತ್ ರೈಲಿಗೆ ಕೇಂದ್ರವೇನೋ ಒಪ್ಪಿಗೆ ಸೂಚನೆ ಕೊಟ್ಟಿದೆ. ಆದರೆ ಮಂಗಳೂರು, ಉಡುಪಿ, ಕಾರವಾರ ಎಲ್ಲೂ ವಂದೇ ಭಾರತ್ ರೈಲಿಗೆ ಸ್ಟಾಪ್ ಕೊಡ್ತಾ ಇಲ್ಲ. ಕೇವಲ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ನಿಲ್ದಾಣದಲ್ಲಷ್ಟೇ ನಿಲುಗಡೆಗೆ ಅವಕಾಶ ಕೊಟ್ಟಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಕರಾವಳಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖಾಸಗಿ ಮ್ಯಾನ್ಹೋಲ್ ಮತ್ತು ಎಸ್ಟಿಪಿ ಸ್ವಚ್ಛಗೊಳಿಸುವ ಏಜೆನ್ಸಿಗಳ ನೋಂದಣಿ ಕಡ್ಡಾಯ ಅಂತ ಜಲಮಂಡಳಿ ಹೇಳಿದೆ. ಮಾರ್ಚ್ 7ರ ಒಳಗೆ ನೋಂದಾಯಿಸಿಕೊಳ್ಳಲು ಜಲಮಂಡಳಿ ಸೂಚಿಸಿದೆ. ಇನ್ನು ಕಾರ್ಯಾಚರಣೆ ವೇಳೆ ಏನಾದರೂ ಅನಾಹುತ ಆದರೆ RWA ನೇರ ಹೊಣೆ ಅಂತ ಜಲಮಂಡಳಿ ಅಧ್ಯಕ್ಷರು ಹೇಳಿದ್ದಾರೆ. ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗ್ತಾ ಇದ್ದಾಗ ದ್ವಿಚಕ್ರ ವಾಹನ ಆಯತಪ್ಪಿ ಬಿದ್ದಿದೆ. ಚಂದಾಪುರದ ಶೆಲ್ ಪೆಟ್ರೋಲ್ ಬಂಕ್ ಮುಂಭಾಗ ಬೆಳಗ್ಗೆ 9:18ರ ಸುಮಾರಿಗೆ ಘಟನೆ ನಡೆದಿದೆ. ಘಟನೆಯ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ಗಾಯಗೊಂಡ ಮಕ್ಕಳು ಕಣ್ಣೀರಿಡ್ತಿದ್ದಾರೆ. ಕಾಡು ಪ್ರಾಣಿಗಳ ಚಲನವಲನ ಮೇಲೆ ನಿಗಾ ವಹಿಸಲು ಮೈಸೂರಲ್ಲಿ ಕಮಾಂಡ್ ಸೆಂಟರ್ ತೆರೆಯಲು ನಿರ್ಧರಿಸಲಾಗಿದೆ. ಮೈಸೂರಿನ ಅಶೋಕಪುರಂನ ಅರಣ್ಯ ಭವನದಲ್ಲಿರುವಂತಹ ಕಮಾಂಡ್ ಸೆಂಟರ್ನಲ್ಲಿ ಹೈಟೆಕ್ ಕಮಾಂಡ್ ಸೆಂಟರ್ ತೆರೆಯಲಾಗಿದೆ. ಕಾಡು ಪ್ರಾಣಿಗಳ ಚಲನವಲನದ ಮೇಲೆ ಕಮಾಂಡ್ ಸೆಂಟರ್ ನಿಗಾ ಇಡುತ್ತೆ. ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಪೋಷಕರು ಹಾಗೂ ಶಿಕ್ಷಕರ ಸಭೆ ಏರ್ಪಡಿಸಲಾಗಿತ್ತು. ಫೆಬ್ರವರಿ 28ರಂದು ಸಭೆ ನಿಗದಿಯಾಗಿತ್ತು. ಆದರೆ ಇದೀಗ ಸಭೆ ದಿಢೀರ್ ಅಂತ ಮುಂದೂಡಿಕೆ ಆಗಿದೆ. ಮಾರ್ಚ್ 7ನೇ ತಾರೀಕು ಪೋಷಕರು ಹಾಗೂ ಶಿಕ್ಷಕರ ಸಭೆ ನಿಗದಿ ಮಾಡಿ ಶಿಕ್ಷಣ ಇಲಾಖೆ ಆದೇಶ ಕೊಟ್ಟಿದೆ. ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಹೃದಯಾಘಾತದಿಂದ ಬಾಲಕ ಸಾವನ್ನಪ್ಪಿದ್ದಾನೆ. ಚವನ್ ಸಾಬ್ ಫಾತಿಮಾ ದಂಪತಿಯ ಪುತ್ರ ಮುಜಮಿಲ್ ಮೃತ ಬಾಲಕ. ವಸತಿ ಪ್ರೌಢಶಾಲೆಯಲ್ಲಿ ಕಲಿತಾ ಇದ್ದಂತ ಮುಜಮಿಲ್ ನಿನ್ನೆ ಮನೆಯಲ್ಲಿ ಕುಸಿದು ಬಿದ್ದಿದ್ದು ಆಸ್ಪತ್ರೆಗೆ ಸಾಗಿಸುವಾಗ ಸಾವನ್ನಪ್ಪಿದ್ದಾನೆ. ಇಂದಿನಿಂದ ಒಂದು ವಾರ ದಾವಣಗೆರೆಯ ದುರ್ಗಾಂಬಿಕಾ ದೇವಿಗೆ ಜಾತ್ರಾ ಮಹೋತ್ಸವ ನಡೆಯಲಿದೆ. ಮಧ್ಯ ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಇದಾಗಿದೆ. ಇವತ್ತಿನಿಂದ ವಿಶೇಷ ಪೂಜೆಗಳು ನಡೆಯಲಿವೆ. ಇನ್ನು 23 ಲಕ್ಷದಲ್ಲಿ ನಿರ್ಮಿಸಲಾದ ಭವ್ಯ ಮಂಟಪದ ಮುಂದೆ ಜನ ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ. ಕೃಷ್ಣಗಿರಿಯ ಹೊರವಲಯದಲ್ಲಿರುವಂತಹ ಫಾರ್ಮ್ ಹೌಸ್ನ ವಿದ್ಯುತ್ ಸ್ಟಾರ್ಟರ್ನಲ್ಲಿ ಹಾವು ಪ್ರತ್ಯಕ್ಷವಾಗಿದೆ. ವಿನೋದ್ ಅನ್ನೋರು ಎಂದಿನಂತೆ ಸ್ಟಾರ್ಟರ್ ಆನ್ ಮಾಡೋಕೆ ಹೋದಾಗ ಹಾವು ಕಾಣಿಸ್ಕೊಂಡಿದೆ. ಹಾವು ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ ವಿಡಿಯೋ ವೈರಲ್ ಆಗಿದೆ. ಚಿತ್ರದುರ್ಗದಲ್ಲಿ ನಿರ್ಮಾಣ ಆಗ್ತಾ ಇದ್ದ ಬಾಬು ಜಗಜೀವನ್ ರಾಮ್ ಭವನ ಹಾಳು ಬಿದ್ದಿದೆ. 2018ರಲ್ಲಿ
9.96 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ದೊರೆತಿತ್ತು. 7-8 ವರ್ಷ ಆದರೂ ಕೆಲಸ ಮುಗಿಸಿಲ್ಲ. ಬಳ್ಳಾರಿ ಮೂಲದ ಮಲ್ಲಪ್ಪ ಅನ್ನುವ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಭವನ ಧೂಳು ತುಂಬಿದೆ. ಇದರ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕೋಡಿಯ ಹರಿನಗರದಲ್ಲಿರುವಂತಹ ಸಾರ್ವಜನಿಕ ಈಜುಕೊಳ ಉಪಯೋಗಕ್ಕೆ ಬಾರದೆ ಪಾಳು ಬಿದ್ದಿದೆ. 6 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರುವಂತಹ ಈ ಈಜುಕೊಳದ ಬಲ್ಬ್, ವೈರ್ ಸಾಮಗ್ರಿಗಳ ಕಳ್ಳತನ ಆಗಿದೆ. ಇದೀಗ ಈ ಈಜುಕೊಳ ಅನೈತಿಕ ಚಟುವಟಿಕೆಗಳ ತಾಣ ಆಗಿಬಿಟ್ಟಿದೆ. ಹಿನ್ನೆಲೆಯಲ್ಲಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ಸ್ವಚ್ಛ ಸರ್ವೇಕ್ಷಣ 2026ರ ರಾಯಭಾರಿಗಳಾಗಿ ಖ್ಯಾತ ಶಿಲ್ಪಿ ಅರುಣ್ ಯೋಗರಾಜ್, ನಟ ವಸಿಷ್ಠ ಸಿಂಹ, ನಟಿ ಹರಿಪ್ರಿಯಾ, ಬಿಗ್ ಬಾಸ್ ಖ್ಯಾತಿಯ ಸೂರಜ್ ಸಿಂಗ್, ಗಾಯಕಿ ಅನನ್ಯಾ ಭಟ್, ರ್ಯಾಪರ್ ಆಲ್ ಓಕೆ ಆಯ್ಕೆ ಆಗಿದ್ದಾರೆ. ಗೌರವಧನ ಪಡೆಯದೆ ಸ್ವಚ್ಛತಾ ರಾಯಭಾರಿಗಳಾಗಿ ಸೇವೆ ಸಲ್ಲಿಸಲಿದ್ದಾರೆ. ಆಟೋ ಡ್ರೈವರ್ ತಂದೆ ತಾಯಿ ಹೂವಿನ ವ್ಯಾಪಾರಿ, ಬಡತನವನ್ನು ಮೆಟ್ಟಿ ನಿಂತ ದಂಪತಿಯ ಪುತ್ರಿ ಈಗ ಸಿವಿಲ್ ನ್ಯಾಯಾಧೀಶಿಯಾಗಿ ಆಯ್ಕೆಯಾಗಿದ್ದಾರೆ. ಆನೇಕಲ್ ತಾಲೂಕಿನ ತಿರುಪಾಳ್ಯ ನಿವಾಸಿ ಲಕ್ಷ್ಮಣ್, ಮಂಜುಳಾ ದಂಪತಿ ಪುತ್ರಿ ನಾಗಿನಿ ಈಗ ಪರೀಕ್ಷೆಯಲ್ಲಿ 48ನೇ ರ್ಯಾಂಕ್ ಪಡೆದು ನ್ಯಾಯಾಧೀಶಿಯಾಗಿ ಆಯ್ಕೆಯಾಗಿದ್ದಾರೆ. ಈಗ ರಾಜಕೀಯದ ಸುದ್ದಿಗಳು. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪುತ್ರ ಸೂರಜ್ ರೇವಣ್ಣ ಮೇಘಾಲಯದ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಕತ್ತಿ ಗುರಾಣಿ ಹಿಡಿದು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಸಚಿವರು ಮತ್ತು ಉಪರಾಷ್ಟ್ರಪತಿ ಭೇಟಿ ಮಾಡಿದ ನಂತರ ವೇಷಭೂಷಣ ತೊಟ್ಟ ಸೂರಜ್ ರೇವಣ್ಣ ವಿಶೇಷ ಉಡುಪು ಧರಿಸಿರೋ ವಿಡಿಯೋ ಈಗ ವೈರಲ್ ಆಗಿದೆ. ಚಿತ್ರದುರ್ಗದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯದಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆ ಖಾಲಿ ಇದೆ. 65,000 ಹುದ್ದೆ ಭರ್ತಿಗೆ ಆದೇಶ ನೀಡಿ 6 ತಿಂಗಳಾಗಿದೆ. ಇನ್ನೂ ಒಂದೇ ಒಂದು ಹುದ್ದೆ ಕೂಡ ಭರ್ತಿ ಮಾಡಿಲ್ಲ. ಸರ್ಕಾರ ಕುರ್ಚಿ ಕಚ್ಚಾಟದಲ್ಲೇ ಬ್ಯುಸಿಯಾಗಿದೆ ಅಂತಂದ್ರು. ಈಗ ಕ್ರೈಮ್ ಸುದ್ದಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ನಡೆಯಲಿದೆ. ಮಹಜರು ಪ್ರಕ್ರಿಯೆ ಸಂಬಂಧ A3 ಪವನ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ತನಿಖಾಧಿಕಾರಿ ವಿರುದ್ಧ ಕ್ರಮಕ್ಕೆ ವಕೀಲರು ಮನವಿ ಮಾಡಿದ್ದಾರೆ. ಈ ಅರ್ಜಿಗೆ ಎಸ್ಪಿಪಿ ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ಮುರುಡೇಶ್ವರದಲ್ಲಿ ಅನ್ಯಕೋಮಿನ ಬಾಲಕರು ಹಿಂದೂಗಳ ಮನೆ ಮೇಲೆ ಹಲ್ಲೆ ಮಾಡಿದರು. ಘಟನೆ ಸಂಬಂಧ ಒಟ್ಟು 8 ಅಪ್ರಾಪ್ತರನ್ನ ಬಂಧಿಸಲಾಗಿದೆ. ಬೈಕ್ನಲ್ಲಿ ಬಂದಿದ್ದಂಥ ಬಾಲಕರು ಕಲ್ತೂರಿ ಎಸ್ಕೇಪ್ ಆಗಿದ್ರು. ಘಟನೆ ಖಂಡಿಸಿ ಹಿಂದೂ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದರು. ರೌಡಿ ಶೀಟರ್ ಬಿಟ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ಇವತ್ತು ಭೈರತಿ ಬಸವರಾಜ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಭೈರತಿ ಬಸವರಾಜ್ ಅರ್ಜಿಗೆ ಸಿಐಡಿ ಆಕ್ಷೇಪಣೆ ಸಲ್ಲಿಸಿದ್ದು ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಮಹಿಳೆಗೆ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಹೊಳೆನರಸೀಪುರ ಮೂಲದ ಮಹಿಳೆಯೊಬ್ಬರು ವಿಷ ಸೇವನೆ ಮಾಡಿದ್ದು ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ದೇವರಾಜೇಗೌಡ ನನಗೆ ಅಪಮಾನ ಮಾಡಿದ್ದಾರೆ ಅಂತ ಮಹಿಳೆ ಆರೋಪ ಮಾಡಿದ್ದು ನ್ಯಾಯ ಕೊಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ತುಮಕೂರು ಶಿರಾ ತಾಲೂಕು ಕಳ್ಳಂಬೆಳ್ಳ ಬಳಿಯ ಜ್ಯುವೆಲ್ಲರಿ ಶಾಪ್ ದರೋಡೆ ಪ್ರಕರಣ ಸಂಬಂಧ ಸಿಸಿಟಿವಿ ವಿಡಿಯೋ ಒಂದು ಲಭ್ಯವಾಗಿದೆ. ದರೋಡೆ ಮಾಡಿ ಬೊಲೆರೋ ಜೀಪ್ನಲ್ಲಿ ಪರಾರಿಯಾಗ್ತಾ ಇದ್ದ ಕಳ್ಳರ ಗ್ಯಾಂಗ್ ಅನ್ನ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡುತ್ತಲೇ ತಮ್ಮ ಕಾರ್ನಲ್ಲಿ ಬೆನ್ನಟ್ಟಿರೋ ದೃಶ್ಯ ನ್ಯೂಸ್ 18 ಲಭ್ಯವಾಗಿದೆ. ಹಾನ್ ಮಾಡೋ ವಿಚಾರವಾಗಿ ವೃದ್ಧನ ಮೇಲೆ ವ್ಯಕ್ತಿಯೊಬ್ಬ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ. 2 ದಿನಗಳ ಹಿಂದೆ ಕೆಂಗೇರಿ ಬಳಿ ಘಟನೆ ನಡೆದಿರೋದು. ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಂಜುಂಡಪ್ಪ ಮೇಲೆ ನವೀನ್ ಹಲ್ಲೆ ಮಾಡಿದ್ದ. ಕೆಂಗೇರಿ ಪೊಲೀಸರು ನವೀನನ್ನ ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ. ರಾಮನಗರದ ಐಜೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು 1.5 ಕೋಟಿ ಬೆಲೆಯ 750 ಗ್ರಾಂ MDMA ವಶಕ್ಕೆ ಪಡೆದಿದ್ದಾರೆ. ಘಟನೆ ಸಂಬಂಧ ಬೆಂಗಳೂರಿನ ಗೋರಿಪಾಳ್ಯದ ಸಜ್ಜಿಲ್ ಪಾಷಾ ಅಲಿಯಾ ಸಲ್ಮಾನ್ ಸಾದಿಕ್, ಉಗಾಂಡ ಮೂಲದ ನಾನಾ ಜಾನ್ಸನ್ ಅನ್ನೋರನ್ನು ಬಂಧಿಸಲಾಗಿದೆ. ಇನ್ನು ಐಜೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಎಐ ಶೃಂಗಸಭೆಯಲ್ಲಿ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಯುವ ಕಾಂಗ್ರೆಸ್ ಮುಖ್ಯಸ್ಥ ಉದಯ್ ಭಾನು ಚಿಬ್ರನ್ನ ಬಂಧಿಸಲಾಗಿದೆ. ಇದನ್ನು ಕಾಂಗ್ರೆಸ್ ಸರ್ವಾಧಿಕಾರಿ ಕ್ರಮ ಅಂತ ಕರೆದಿದೆ. ನೆದರ್ಲ್ಯಾಂಡ್ಸ್ ಅಧ್ಯಕ್ಷರಾಗಿ ರಾಬ್ ಜೆಟಿನ್ ಅಧಿಕಾರ ವಹಿಸಿಕೊಂಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಶುಭಾಶಯ ತಿಳಿಸಿದ್ದಾರೆ. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರೋ ಪ್ರಧಾನಿ ಮೋದಿ ನೆದರ್ಲ್ಯಾಂಡ್ಸ್ ಅಧ್ಯಕ್ಷ ರಾಬ್ ಜೆಟಿನ್ ಅವರಿಗೆ ಅಭಿನಂದನೆಗಳು. ಉಭಯ ದೇಶಗಳ ಸಂಬಂಧವನ್ನು ಮತ್ತಷ್ಟು ವಿಸ್ತರಿಸಲು ಎದುರು ನೋಡ್ತಾ ಇದ್ದೇನೆ ಅಂತ ಬರ್ಕೊಂಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಾಗತಿಕವಾಗಿ ವಿಧಿಸಿದ್ದ ಸುಂಕ ಕಾನೂನು ಬಾಹಿರ ಅಂತ ಹೇಳಿ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. ಈ ವಿಚಾರ ಇಟ್ಕೊಂಡು ಯಾರಾದರೂ ಒಪ್ಪಂದಗಳ ವಿಚಾರದಲ್ಲಿ ಆಟ ಆಡೋಕೆ ಶುರು ಮಾಡಿದ್ರೆ ಭಾರೀ ಪ್ರಮಾಣದ ಸುಂಕ ಎದುರಿಸಬೇಕಾಗುತ್ತೆ ಅಂತ ಟ್ರಂಪ್ ಎಚ್ಚರಿಸಿದ್ದಾರೆ. ಸೀರೆ ಕೆಳಗೆ ಬಿದ್ದಿದ್ದಕ್ಕೆ ತಾಯಿಯೊಬ್ಬಳು ತನ್ನ ಮಗನ ಪ್ರಾಣವನ್ನೇ ಪಣಕ್ಕಿಟ್ಟಿರೋ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ದೆಹಲಿಯ ಅಪಾರ್ಟ್ಮೆಂಟ್ನ 8ನೇ ಮಹಡಿಯಲ್ಲಿ ವಾಸಿಸ್ತಾ ಇದ್ದಂಥ ಮಹಿಳೆಯ ಸೀರೆ 7ನೇ ಮಹಡಿಯ ಬಾಲ್ಕನಿಗೆ ಬಿದ್ದಿದೆ. ಆ ಸೀರೆಯನ್ನು ತೆಗೆದುಕೊಳ್ಳೋಕೆ ತನ್ನ ಮಗನಿಗೆ ಮತ್ತೊಂದು ಸೀರೆ ಕಟ್ಟಿ ಕೆಳಗಿಳಿಸಿದಾಳೆ.
ನೀಟ್ ಪರೀಕ್ಷೆಗಾಗಿ ತಂದೆ ನೀಡಿದ ಒತ್ತಡಕ್ಕೆ ಬೇಸತ್ತ ಮಗ ತಂದೆಯನ್ನೇ ಗುಂಡಿಕ್ಕಿ ಕೊಂದು ದೇಹವನ್ನು ಛಿದ್ರಗೊಳಿಸಿದ್ದಾನೆ. ಈ ಆಘಾತಕಾರಿ ಘಟನೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆದಿದೆ. ಮನ್ವೇಂದ್ರ ಸಿಂಗ್ ಮಗ ಅಕ್ಷಿತ್ನಿಂದ ಕೊಲೆಯಾಗಿರುವ ವ್ಯಕ್ತಿ. ಸದ್ಯ ಆರೋಪಿಯನ್ನು ಪೊಲೀಸರು ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶದ ಆಹಾರ ಸುರಕ್ಷತಾ ಇಲಾಖೆ ತಪಾಸಣೆ ನಡೆಸಿ ಖಾದ್ಯ ತೈಲದ ಸರಕನ್ನು ವಶಪಡಿಸಿಕೊಂಡಿದೆ. ಈ ಬಗ್ಗೆ ಅಯೋಧ್ಯೆ ಆಹಾರ ಆಯುಕ್ತ ಮಾಣಿಕ್ ಚಂದ್ರ ಸಿಂಗ್ ಮಾಹಿತಿ ಕೊಟ್ಟಿದ್ದು, ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನಿರ್ದೇಶನದ ಮೇರೆಗೆ ತಂಡ ರಚಿಸಲಾಗಿದೆ. 28ರವರೆಗೆ ನಿರಂತರ ಕಾರ್ಯಾಚರಣೆ ನಡೆಯಲಿದೆ ಅಂತ ಹೇಳಿದ್ದಾರೆ. ಒಡಿಶಾದ ಭುವನೇಶ್ವರದ ಧೌಲಿ ಲಿಂಗಿಪುರ ಬಳಿಯ ಸೂಪರ್ ಮಾರ್ಕೆಟ್ನಲ್ಲಿ ಬೆಳ್ಳಂಬೆಳಗ್ಗೆ ಬೆಂಕಿ ಅವಘಡ ಸಂಭವಿಸಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದು ಬೆಂಕಿ ನಂದಿಸುವ ಕಾರ್ಯ ನಡೆಸಿದ್ದಾರೆ. ಬೆಂಕಿ ಹೊತ್ಕೊಂಡಿದ್ದಕ್ಕೆ ಇನ್ನೂ ಕಾರಣ ಗೊತ್ತಾಗಿಲ್ಲ. ಉತ್ತರ ಪ್ರದೇಶದ ಮೀರತ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಮನೆಯಲ್ಲಿ ಉಂಟಾದ ಅಗ್ನಿ ಅವಘಡದಿಂದ ಮಕ್ಕಳು ಸೇರಿದಂತೆ ಒಟ್ಟು 6 ಮಂದಿ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಸ್ವಾಮಿ ಅವಿಮುಕ್ತೇಶ್ವರಾನಂದ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಅವಿಮುಕ್ತೇಶ್ವರಾನಂದ ಉತ್ತರ ಪ್ರದೇಶ ಸಿಎಂ ಯೋಗಿ ವಿದೇಶ ಪ್ರವಾಸದಲ್ಲಿರುವಾಗ ನನ್ನ ಬಂಧನಕ್ಕೆ ಯತ್ನ ನಡೆದಿದೆ ಅಂತ ಆರೋಪ ಮಾಡಿದ್ದಾರೆ. ಸಿಎಂ ಯೋಗಿ ಆದಿತ್ಯನಾಥ್ ಸಿಂಗಾಪುರ ಪ್ರವಾಸದಲ್ಲಿದ್ದಾರೆ. ಮೊದಲ ದಿನದ ಪ್ರವಾಸದಲ್ಲಿ ಸಿಂಗಾಪುರ ಪ್ರಧಾನಿ ಲಾರೆನ್ಸ್ ವಾಂಗ್ರನ್ನ ಭೇಟಿ ಮಾಡಿ ಸುಮಾರು 19,877 ಕೋಟಿ ಮೌಲ್ಯದ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯ ಕುರಿತು ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಇದೀಗ ಕ್ರೀಡಾಲೋಕದ ಪ್ರಮುಖ ಸುದ್ದಿ. ಹುಬ್ಬಳ್ಳಿಯ ರಾಜನಗರದಲ್ಲಿರುವಂತಹ ಕೆಎಸ್ಸಿಎ ಮೈದಾನದಲ್ಲಿ ರಣಜಿ ಟ್ರೋಫಿ ಫೈನಲ್ ಪಂದ್ಯ ನಡೀತಾ ಇದೆ. ಇನ್ನು ಪಂದ್ಯಕ್ಕೂ ಮುನ್ನ ಹುಬ್ಬಳ್ಳಿ ಕ್ರಿಕೆಟ್ ಮೈದಾನದ ಪೆವಿಲಿಯನ್ಗೆ ಸುನಿಲ್ ಜೋಶಿ ಅವರ ಹೆಸರನ್ನ ನಾಮಕರಣ ಮಾಡಲಾಯಿತು. ರಣಜಿ ಫೈನಲ್ ಪಂದ್ಯ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ಟಾಸ್ ಗೆದ್ದ ಜಮ್ಮು ಕಾಶ್ಮೀರ ತಂಡ ಬ್ಯಾಟಿಂಗ್ ಆಯ್ಕೊಂಡಿದೆ. ಸದ್ಯ 1 ವಿಕೆಟ್ ಕಳ್ಕೊಂಡಿರುವ ಜಮ್ಮು ಕಾಶ್ಮೀರ ತಂಡ 73 ರನ್ ಗಳಿಸಿದೆ. ಇದೀಗ ಸಿನಿ ಲೋಕದ ಪ್ರಮುಖ ಸುದ್ದಿ.